ಎಲ್ರಿಗೂ ನಮಸ್ಕಾರ. ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 19/7/2025 ಪ್ರಚಲಿತ ವಿದ್ಯಮಾನಗಳನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ನಿಮಗೆ ಜನವರಿಯಿಂದ ಜೂನ್ ತನಕ ಕರೆಂಟ್ ಅಫೇರ್ಸ್ ನೋಟ್ಸ್ಗಳ PDF ಏನಾದ್ರು ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇರುತ್ತೆ, ಕಾಮೆಂಟ್ ಸೆಕ್ಷನಲ್ಲೂ ಕೂಡ ವಾಟ್ಸಪ್ ನಂಬರ್ ಇರುತ್ತೆ, ಟೆಲಿಗ್ರಾಮಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀವಿ ನಮಗೆ ವಾಟ್ಸಪ್ ನಂಬರ್ನ. ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕನ್ನಡದ 6 ತಿಂಗಳ PDF ನೋಟ್ಸ್ಗಳು ಅಥವಾ 2024 ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸನ್ನು ನೀವು ಪಡ್ಕೋಬಹುದು. ಮುಂದೆ ಬರುವಂತಹ ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪರೀಕ್ಷೆಗಳಿಗೂ ಈ PDF ನೋಟ್ಸ್ ಅನುಕೂಲ ಆಗುತ್ತೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವತ್ತಿಂದು ಭಾರತದ ಮೊದಲ ಜಲತಂತ್ರಜ್ಞಾನ ಉದ್ಯಾನವನ ಅಕ್ವಾ ಟೆಕ್ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಮೊದಲನೇ ಪ್ರಶ್ನೆ ಆಗಿರುತ್ತೆ. ಒಡಿಸ್ಸಾ, ಸಿಕ್ಕಿಂ, ಅಸ್ಸಾಂ, ಕರ್ನಾಟಕ ಅನ್ನೋದು ಆಯ್ಕೆಗಳು. ಸರಿಯಾದಂತ ಉತ್ತರ ಅಸ್ಸಾಂ ಅಲ್ಲಿ ಭಾರತದ ಮೊದಲ ಜಲತಂತ್ರಜ್ಞಾನ ಉದ್ಯಾನವನವನ್ನ ಪ್ರಾರಂಭ ಮಾಡಲಾಗಿದೆ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಸ್ಸಾಂನ ಮುಖ್ಯಮಂತ್ರಿಗಳು ಅಸ್ಸಾಂನ ಬಾಗಿಬರಿ ಸೋನಾಪುರದಲ್ಲಿ ಅಕ್ವಾಟೆಕ್ ಪಾರ್ಕ್ ಎಂಬ ಹೆಸರಿನ ಭಾರತದ ಮೊದಲ ಜಲತಂತ್ರಜ್ಞಾನ ಉದ್ಯಾನವನವನ್ನ ಉದ್ಘಾಟನೆ ಮಾಡಿರ್ತಾರೆ. ಇಂಪಾರ್ಟೆಂಟು, ದೇಶದ ಮೊದಲನೇದು ಅಂತ ಏನು ಬರ್ತಾವೋ ಅವುಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತೆ. ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಇರಲಿ. ಇದು ಅಸ್ಸಾಂನ ಈ ರೀತಿಯ ಮೊದಲನೆಯ ಮತ್ತು ಅಕ್ವಾಫೋನಿಕ್ಸ್, ಬಯೋಫೋನಿಕ್ ವ್ಯವಸ್ಥೆ, ಅಲಂಕಾರಿಕ ಮೀನು ಸಂತಾನೋತ್ಪತ್ತಿ, ಆಧುನಿಕ ಮೀನು ಉತ್ಪಾದನೆಯಂತ ಮುಂದುವರಿದ ಮೀನುಗಾರಿಕೆ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುವ ಭಾರತದ ಮೊಟ್ಟ ಮೊದಲ ಒಂದು ಉದ್ಯಾನವನ ಅಂತ ಹೇಳ್ಬೋದು. ಮೀನು ರೈತರಿಗೆ ಜ್ಞಾನದೊಂದಿಗೆ ಸಬಲೀಕರಣವಾಗುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಇದನ್ನ ತಂತ್ರಜ್ಞಾನವನ್ನ ಬಳಸಿ ರೈತರ ಆದಾಯವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತಹ ಟೆಕ್ ಪಾರ್ಕ್ ಅನ್ನ, ಅಕ್ವಾಟೆಕ್ ಪಾರ್ಕ್ ಅನ್ನ ಇಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಮುಂದಿನ ಪ್ರಶ್ನೆ ಈ ತರ ಇದೆ. ಮೈ ಡೀಡ್ ರಾಷ್ಟ್ರೀಯ ಜೆನರಿಕ್ ಡಾಕ್ಯುಮೆಂಟ್ ನೋಂದಣಿ ವ್ಯವಸ್ಥೆ ಪೈಲಟ್ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ ಮೈ ಡೀಡ್ ಎನ್ನುವ ರಾಷ್ಟ್ರೀಯ ಜೆನರಿಕ್ ಡಾಕ್ಯುಮೆಂಟ್ ನೋಂದಣಿ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೆ. ನೋಡಿ, ಯೋಜನೆಯನ್ನ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಾದ ಠಾಕೂರ್ ಸುಖವಿಂದರ್ ಸಿಂಗ್ ಸುಖು ಅನ್ನೋರು ಒಂದು ಯೋಜನೆಯನ್ನ ಜಾರಿಗೆ ತಂದಿರ್ತಾರೆ. ಇದು ತಹಸೀಲ್ ಕಚೇರಿಗೆ ಕೇವಲ ಒಂದು ಭೇಟಿ ನೀಡುವ ಮೂಲಕ ಭೂ ನೋಂದಣಿಯನ್ನ ಸರಳೀಕರಣಗೊಳಿಸುವಂತಹ ನೂತನ ವ್ಯವಸ್ಥೆಯಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ತರ ಇದೆ. ಸಂವಹನ ಉಪಗ್ರಹವಾದ ರೋರ್ 1 ಯಾವ ದೇಶವು ಇದನ್ನ ಉಡಾವಣೆ ಮಾಡಿದೆ? ರೋರ್ 1 ಎನ್ನುವ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿದೆ. ಇದೊಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿರುತ್ತೆ. ಇದನ್ನ ಉಡಾವಣೆ ಮಾಡಿದಂತಹ ದೇಶದ ಹೆಸರು ಇಸ್ರೇಲ್ ಆಗಿರುತ್ತೆ. ಜುಲೈ 14ನೇ ತಾರೀಕು ಇಸ್ರೇಲ್ ತನ್ನ ಮೊದಲ ಸಂಪೂರ್ಣ ಸರ್ಕಾರಿ ಅನುದಾನಿತ ಮತ್ತು ದೇಶೀಯವಾಗಿ ನಿರ್ಮಿಸಲಾದ ಸಂವಹನ ಉಪಗ್ರಹವಾದ ರೋರ್ 1 ಅನ್ನ ಫ್ಲೋರಿಡಾದ ಕೇಪ್ ಕೆನ್ವೆಲರ್ಸ್ನಿಂದ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಲ್ಲಿ ಉಡಾವಣೆ ಮಾಡಿರ್ತಾರೆ. ಇದೊಂದು ಅತ್ಯಂತ ಮುಂದುವರಿದ ಭೂಸ್ಥಿರ ಉಪಗ್ರಹವಾಗಿದ್ದು ಕಾರ್ಯತಂತ್ರದ ಸ್ವಾತಂತ್ರ್ಯವನ್ನ ಖಚಿತಪಡಿಸಿಕೊಳ್ಳಲು ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ನೆಕ್ಸ್ಟ್ ಮಾಹಿತಿ. ಭಾರತದ ಅತ್ಯಂತ ಹಗುರವಾದ ಸಕ್ರಿಯ ವೀಲ್ಚೇರ್ YD1 ಅನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ವೀಲ್ಚೇರ್ YD1 ಇದನ್ನ IIT ಮದ್ರಾಸ್ ಅವರು ಪ್ರಾರಂಭ ಮಾಡಿರ್ತಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮದ್ರಾಸ್ ಇತ್ತೀಚೆಗೆ ಭಾರತದ ಅತ್ಯಂತ ಹಗುರವಾದ ಸಕ್ರಿಯ ವೀಲ್ಚೇರ್ YD1 ಎಂಬ ಹೆಸರಿನ ವೀಲ್ಚೇರ್ನ ಬಿಡುಗಡೆ ಮಾಡಿರ್ತಾರೆ. ಇದು ಭಾರತದಲ್ಲಿ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ವೀಲ್ಚೇರ್ ಆಗಿರುತ್ತೆ. ಅಂದ್ರೆ ನಿಖರತೆ ನಿರ್ಮಿತ ಮೋನೋಟ್ಯೂಬ್ ರಿಜೆಂಟ್ ಫ್ರೇಮ್ ವೀಲ್ಚೇರ್ ಕೂಡ ಆಗಿರುತ್ತೆ. ಇದನ್ನ IIT ಮದ್ರಾಸ್ ಥ್ರೈವ್ ಮೊಬಿಲಿಟಿ ಸ್ಟಾರ್ಟ್ಅಪ್ ನಲ್ಲಿರುವ TTK ಸೆಂಟರ್ ಫಾರ್ ರಿಹ್ಯಾಬಿಲಿಟೇಷನ್ ರಿಸರ್ಚ್ ಅಂಡ್ ಡಿವೈಸ್ ಡೆವಲಪ್ಮೆಂಟ್ ಅಭಿವೃದ್ಧಿಪಡಿಸುತ್ತಾರೆ. ಅಪರೂಪದ ವಿದ್ಯುತ್ ನೀಲಿ ಪಕ್ಷಿ ಗ್ರ್ಯಾಂಡಲ್ಲಾ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಗುರುತಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಗ್ರ್ಯಾಂಡಲ್ಲಾ ಎಂಬ ಅಪರೂಪದ ವಿದ್ಯುತ್ ನೀಲಿ ಪಕ್ಷಿಯನ್ನ ಇತ್ತೀಚೆಗೆ ಹಿಮಾಚಲ ಪ್ರದೇಶದ ಸೈನ್ಸ್ ಕಣಿವೆಯಲ್ಲಿ ಗುರುತಿಸಲಾಗಿದೆ. ಗ್ರ್ಯಾಂಡಲ್ಲಾ ಟರ್ಡಿಡೇ ಎಂಬುದು ಥ್ರಶ್ ಅನ್ನೋ ಕುಟುಂಬಕ್ಕೆ ಸೇರಿದಂತಹ ಒಂದು ಪಕ್ಷಿಯಾಗಿರುತ್ತೆ. ಇದು ಗ್ರ್ಯಾಂಡಲ್ಲಾ ಕುಲದ ಏಕೈಕ ಪ್ರಭೇದ ಅಂತ ಕೂಡ ಹೇಳ್ತೀವಿ. ವೃಕ್ಷ ಭಕ್ಷಕ ಕೀಟನಾಶಕ ಅಂತ ಇದನ್ನ ಕರೆಯಲಾಗುತ್ತದೆ. ಭಾರತ, ನೇಪಾಳ, ಭೂತಾನ್, ಮಯನ್ಮಾರ್, ಟಿಬೆಟ್, ಚೀನಾದಲ್ಲಿ ಇದು ಕಂಡುಬರುತ್ತೆ.
ನೆಕ್ಸ್ಟ್, ಜಾವೆಲಿನ್ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಯುನೈಟೆಡ್ ಸ್ಟೇಟ್ಸ್. ಭಾರತ ಇತ್ತೀಚೆಗೆ ದೇಶದೊಳಗೆ ಜಾವೆಲಿನ್ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿಗಳನ್ನ ಉತ್ಪಾದಿಸಲು ಯುನೈಟೆಡ್ ಸ್ಟೇಟ್ಸ್ಗೆ ವಿನಂತಿಸಿಕೊಂಡು ಪತ್ರವನ್ನ ಕಳುಹಿಸಿತ್ತು. ಜಾವೆಲಿನ್ ಮಾನವ ಪೋರ್ಟಬಲ್ ಅಮೆರಿಕ ನಿರ್ಮಿತ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿಯಾಗಿದೆ. ಇದನ್ನ ಯುಎಸ್ ರಕ್ಷಣಾ ಸಂಸ್ಥೆಗಳಾದ ರೇಥಿಯನ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಾರೆ. 4ನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮ 2025 ವರ್ಚುವಲ್ ಆಗಿ ಯಾವ ದೇಶ ಆಯೋಜಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ದೃಢಪಡಿಸಿದಂತೆ ಭಾರತ ಜುಲೈ 14 ಮತ್ತು 15, 2025 4ನೇ ಬಿಮ್ಸ್ಟೆಕ್ ವಿಪತ್ತು ನಿರ್ವಹಣಾ ವ್ಯಾಯಾಮವನ್ನ ವರ್ಚುವಲ್ ಆಗಿ ಆಯೋಜನೆ ಮಾಡಿದ್ರು. ಬಿಮ್ಸ್ಟೆಕ್ ಅಂದ್ರೆ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿಯ ಉಪಕ್ರಮ. ಎಲ್ಲ ರಾಷ್ಟ್ರಗಳ ಒಂದು ಒಕ್ಕೂಟ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ಸ್ಗಳು. ಭಾರತದ ಮಹಿಳಾ ಫುಟ್ಬಾಲ್ ತಂಡದ ಗೋಲ್ ಕೀಪರ್ ತಮಿಳುನಾಡಿನ ಅದಿತಿ ಚೌಹಾಣ್ ಅವರು ತಮ್ಮ 17 ವರ್ಷದ ಅಂತಾರಾಷ್ಟ್ರೀಯ ವೃತ್ತಿ ಬದುಕಿಗೆ ನಿವೃತ್ತಿ ಘೋಷಣೆ ಮಾಡಿರ್ತಾರೆ. ಇಲ್ಲಿ ಅವರ ಚಿತ್ರವನ್ನು ನೀವು ನೋಡಬಹುದಾಗಿರುತ್ತೆ. ಯುರೋಪ್ನಲ್ಲಿ ವೃತ್ತಿಪರ ಫುಟ್ಬಾಲ್ ಆಡಿದ ಭಾರತದ ಮೊದಲ ಮಹಿಳೆಯರಾಗಿರ್ತಾರೆ. ನೆಕ್ಸ್ಟ್, ಗುಜರಾತ್ ಭಾರತದ ಮೊಟ್ಟ ಮೊದಲ ಬುಡಕಟ್ಟು ಜೀನೋಮ್ ಅನುಕ್ರಮ ಎನ್ನುವ ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಈ ಉಪಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಬುಡಕಟ್ಟು ಸಮುದಾಯಗಳ 2,000 ವ್ಯಕ್ತಿಗಳ ಜೀನೋಮ್ಗಳನ್ನ ಅನುಕ್ರಮಗೊಳಿಸುತ್ತದೆ. ಈ ಉಪಕ್ರಮವು ಸೆಕೆಲ್ ಸೆಲ್ ಎನಿಮಿಯಾ, ಥಾಲಸೆಮಿಯಾ ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ಆನುವಂಶಿಕ ರೋಗಗಳನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಅವುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿದೆ. ಈ ಯೋಜನೆ ಬುಡಕಟ್ಟು ಸಮುದಾಯಗಳ ಆರೋಗ್ಯವನ್ನ ಸುಧಾರಿಸುವ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿರುವಂತಹ ಯೋಜನೆಯಾಗಿದೆ ಮತ್ತು ಅವರನ್ನ ಸಬಲೀಕರಣಗೊಳಿಸಬೇಕು ಅನ್ನೋ ಉದ್ದೇಶವನ್ನ ಇದು ಹೊಂದಿರುತ್ತೆ. ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ ಮೈಸೂರಿಗೆ 3ನೇ ಸ್ಥಾನ, ಇಂದೋರ್ಗೆ 1ನೇ ಸ್ಥಾನ ಸಿಕ್ಕಿದೆ. ಮೈಸೂರಿಗೆ 3ನೇ ಸ್ಥಾನವನ್ನು ನೀವು ಇಲ್ಲಿ ಗಮನಿಸಬಹುದು. ನೋಡಿ, 2015ರಲ್ಲಿ ಮೈಸೂರಿಗೆ 1ನೇ ಸ್ಥಾನ ಸಿಕ್ಕಿತ್ತು. 16ರಲ್ಲಿ 1ನೇ ಸ್ಥಾನ, 17ರಲ್ಲಿ 15ನೇ ಸ್ಥಾನ, ಅದ್ಮೇಲೆ 18ರಲ್ಲಿ 8ನೇ ಸ್ಥಾನ, 19ರಲ್ಲಿ 3ನೇ ಸ್ಥಾನ, 21ರಲ್ಲಿ 11, 22ರಲ್ಲಿ 8, 23ರಲ್ಲಿ 27ನೇ ಸ್ಥಾನಕ್ಕೆ ಹೋಗಿತ್ತು. ಈಗ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ಹೊಸದಾಗಿ ಪರಿಚಯಿಸಲಾದ ಸೂಪರ್ ಸ್ವಚ್ಛ ಲೀಗ್ ನಗರಗಳ ಪಟ್ಟಿಯಲ್ಲಿ 3ರಿಂದ 10 ಲಕ್ಷದೊಳಗಿನ ಜನಸಂಖ್ಯೆಯ ನಗರಗಳ ವಿಭಾಗದಲ್ಲಿ ನಮ್ಮ ಮೈಸೂರು ನಗರ ಏನಿದೆ ಅದು 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಕಳೆದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ 23ನೇ ಸ್ಥಾನವನ್ನ ಒಂದು ಮೈಸೂರು ನಗರ ಪಡೆದುಕೊಂಡಿತ್ತು. ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. 1ನೇ ಸ್ಥಾನವನ್ನ ಮಧ್ಯಪ್ರದೇಶದ ಇಂದೋರ್ ನಗರ ಪಡೆದುಕೊಂಡಿರುತ್ತೆ. ಇವತ್ತಿನ ಪ್ರಶ್ನೆ, ಹವಾಮಾನ ಬದಲಾವಣೆಯ ಕಾರ್ಯಕ್ಷಮತೆ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನವೇನು? 8, 9, 10, 11. ನಿಮ್ಮ ಉತ್ತರವನ್ನು ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಿಗೆಲ್ಲರಿಗೂ ಧನ್ಯವಾದಗಳು.